ಅಂದರೆ ಆ್ಯಂಟಿ ಇನ್ಕಂಬನ್ಸಿ ವೋಟ್ಗಳು ಸೋಲ್ಸೋದಕ್ಕೆ ಹೋಗ್ತವೆ ಹೊರತು ಬೇಡ ಅನ್ನೋ ಕಾರಣಕ್ಕೆ ಹೋಗಲ್ಲ. ಈಗ ಆಮ್ ಆದ್ಮಿ ಪಾರ್ಟಿ ಬೇಡ ಅಂತಕ್ಕಂಥ ಆಮ್ ಆದ್ಮಿ ಪಾರ್ಟಿಯ ಮತದಾರ ಐಡಿಯಾಲಜಿಕಲಿ ಇಫ್ ಈಸ್ ಡೈಮೆಟ್ರಿಕಲಿ ಅಪೋಸಿಟ್ ಟು BJP ಆತ ಕಾಂಗ್ರೆಸ್ಗೆ ಹೋಗ್ಬೋದು. ಇಲ್ಲ ಅಂದರೆ ಕಾಂಗ್ರೆಸ್ ಗೆಲ್ಲೋಲ್ಲ ಅನ್ನೋದು ಗೊತ್ತಿದ್ದಾಗ ಆತ ಕಾಂಗ್ರೆಸ್ನತ್ತ ಯಾಕೆ ಶಿಫ್ಟ್ ಆಗ್ತಾನೆ? ಪ್ರಾಯಶಃ ಆಮ್ ಆದ್ಮಿ ಪಾರ್ಟಿ ಎಷ್ಟು % ವೋಟ್ ಕಳ್ಕೊಳ್ಳುತ್ತೆ ಅಥವಾ ಕೊನೆದಾಗ 11 ಗಂಟೆಗೆ ಏನಾಗುತ್ತೆ ಏನು ಕೂಡ ಆಗ್ಬೋದು ನನ್ನ ಪ್ರಕಾರ. ಯಾಕೆಂದರೆ ಚುನಾವಣೆಗಳು ನಾವು ಹರಿಯಾಣ ನೋಡಿದ್ದೀವಿ. ಹರಿಯಾಣದಲ್ಲಿ 10 ಗಂಟೆ 50 ನಿಮಿಷಕ್ಕೆ BJP ಏರಿಕೆ ಶುರುವಾಯಿತು, BJP ಅಧಿಕಾರವನ್ನು ಹಿಡಿತು. ಹಾಗಾಗಿ ಇವು ತುಂಬ ಆಮೇಲೆ ಈ ದಿಲ್ಲಿ ಪಾಂಡಿಚೇರಿ ಅಂತ ರಾಜ್ಯದ ಚುನಾವಣೆಗಳ 500, 700, 1000 ಮತಗಳ ಅಂತರದಿಂದ ಡಿಸೈಡ್ ಆಗ್ತವೆ. ನೀವು ಟೋಟಲ್ ಕ್ಯಾಲ್ಕುಲೇಟ್ ಮಾಡಿದರೂ ಕೂಡ ನೀವೊಂದು 86ರಿಂದ 87 ಲಕ್ಷ ವೋಟಿಂಗ್ ಆಗಿದೆ ಅಂತ ಅಂದ್ಕೊಳ್ಳೋಣ. 1% ಈಸ್ 80,000. 0.1% ಅಂದರೆ ನಿಮ್ಗೆ 8,000. ನೀವು ಏನೂ ಕೂಡ ಆಗ್ಬೋದು. ಸೊ ನಿಮಗೆ 800, 1,000 ಮತಗಳ ಅಂತರ ಅಂತಂದರೆ ನೀವು ಕೊನೆಯ ಸುತ್ತಿನವರೆಗೂ ಕೂಡ ಕಾಯಬೇಕಾಗತ್ತೆ. ಈಗ ಆಮ್ ಆದ್ಮಿ ಪಾರ್ಟಿ ನೋಡಿ 27ಕ್ಕೆ ಬಂದಿದೆ, BJP 37 ಇದೆ. BJP ಕೂಡ 40ರ ಗಡಿಯನ್ನು ದಾಟಿಲ್ಲ. ಸೊ ನಿಮ್ಗೆ ಕೊನೆಯ ಹಂತದಲ್ಲಿ 5ರಿಂದ 6 ಸೀಟ್ಗಳು ಚೇಂಜ್ ಆಗಿಬಿಟ್ರು ಕೂಡ ಸಟ್ಟ ಬಜಾರ್ ಹೇಳದಂತೆ ಫಲಿತಾಂಶ ಬಂದರೂ ಕೂಡ ಆಶ್ಚರ್ಯ ಇಲ್ಲ. ಹೌದು, ಕರೆಕ್ಟ್. BJP 39, ಆಮ್ ಆದ್ಮಿ ಪಾರ್ಟಿ 26, ಕಾಂಗ್ರೆಸ್ 1. BJP 40. BJP ಮುನ್ನಡೆಯಲ್ಲಿ ಮೊದಲ ಬಾರಿ 40ರ ನಂಬರನ್ನು ಟಚ್ ಮಾಡ್ತಾ ಇದೆ. 40 BJP, ಆಮ್ ಆದ್ಮಿ ಪಾರ್ಟಿ 26. ಒಟ್ಟು 19 ಮತ ಎಣಿಕೆ ಕೇಂದ್ರಗಳನ್ನು ಮಾಡಲಾಗಿದೆ. ಅಲ್ಲಿ ಮತ ಎಣಿಕೆ ನಡೀತಾ ಇದೆ. BJP 40, ಆಮ್ ಆದ್ಮಿ ಪಾರ್ಟಿ 26. ಆಮ್ ಆದ್ಮಿ ಪಾರ್ಟಿ 27. ಆರಂಭಿಕ ಟ್ರೆಂಡ್ನಲ್ಲಿ 56 ನಿಮಿಷಗಳ ಮತ ಎಣಿಕೆಯ ನಂತರ BJP 40ಅನ್ನು ಟಚ್ ಮಾಡಿದೆ. ಬಹಳ ಆಶ್ಚರ್ಯಕರ ಫಲಿತಾಂಶ ಬರ್ತಾ ಇರೋದು ನವದೆಹಲಿ ಕ್ಷೇತ್ರದಿಂದ. ಯಾವ ನವದೆಹಲಿ ಕ್ಷೇತ್ರದಲ್ಲಿ ಅರವಿಂದ್ ಕೇಜ್ರಿವಾಲ್ ಶೀಲಾ ದೀಕ್ಷಿತ್ರನ್ನ 2013ರಲ್ಲಿ ಸೋಲಿಸಿ ಆಶ್ಚರ್ಯಕರ ಫಲಿತಾಂಶಕ್ಕೆ ಕಾರಣರಾಗಿದ್ರು, ಅದೇ ನವದೆಹಲಿ ಕ್ಷೇತ್ರದಲ್ಲಿ ಅರವಿಂದ್ ಕೇಜ್ರಿವಾಲ್ ಆರಂಭಿಕ ಟ್ರೆಂಡ್ಗಳಲ್ಲಿ ಹಿಂದಿದ್ದಾರೆ. BJP 42, ಆಮ್ ಆದ್ಮಿ ಪಾರ್ಟಿ 25. BJPಯ ನಂಬರ್ಸ್ಗಳು ನಿಧಾನವಾಗಿ ಇನ್ಕ್ರೀಸ್ ಆಗ್ತಾ ಇವೆ. 40ಕ್ಕಿಂತ ಜಾಸ್ತಿ BJP ಮುನ್ನಡೆಯನ್ನು ಕಾಯ್ದುಕೊಳ್ತಾ ಇದೆ. 70 ಕ್ಷೇತ್ರಗಳಲ್ಲಿ 42 ಕ್ಷೇತ್ರಗಳಲ್ಲಿ BJP ಮುನ್ನಡೆಯಲ್ಲಿದೆ. ಆಮ್ ಆದ್ಮಿ ಪಾರ್ಟಿ 25, ಪ್ರದೀಪ್ ಗುಪ್ತಾ 35ರಿಂದ 45ರವರೆಗೆ ಭವಿಷ್ಯವನ್ನು ನುಡಿದಿದ್ರು. 15ರಿಂದ 25 ಆಮ್ ಆದ್ಮಿ ಪಾರ್ಟಿ ಕೊಟ್ಟಿದ್ರು. ಕೇವಲ 1 ಕ್ಷೇತ್ರದಲ್ಲಷ್ಟೇ ಕಾಂಗ್ರೆಸ್ಗೆ ಮುನ್ನಡೆ. ಕಾಂಗ್ರೆಸ್ನ ಪ್ರದೇಶ ಅಧ್ಯಕ್ಷ ಮಾತ್ರ ಮುನ್ನಡೆಯಲ್ಲಿದ್ದಾರೆ. ಉಳಿದೆಲ್ಲ ಘಟಾನುಘಟಿಗಳು ಕಾಂಗ್ರೆಸ್ನವರು ಕೂಡ 3ನೇ ಸ್ಥಾನದಲ್ಲಿದ್ದಾರೆ. 41 BJP, 26 ಆಮ್ ಆದ್ಮಿ ಪಾರ್ಟಿ. ಕಾಂಗ್ರೆಸ್ 1, BJP 41 ಸೀಟ್ಗಳಲ್ಲಿ ಮುನ್ನಡೆ. 27 ವರ್ಷಗಳ ನಂತರ ಮೊದಲ ಬಾರಿ BJP ಅಧಿಕಾರದ ಗದ್ದುಗೆಯನ್ನು ದಿಲ್ಲಿಯಲ್ಲಿ ಹಿಡಿಯುತ್ತಾ ಒಂದು ರೀತಿ ಎರಡೂ ರಾಷ್ಟ್ರೀಯ ಪಕ್ಷಗಳಿಗೂ ಕೂಡ ಆಮ್ ಆದ್ಮಿ ಪಾರ್ಟಿ ಮಗ್ಗಲ ಮುಳ್ಳಾಗಿತ್ತು. ಅರವಿಂದ್ ಕೇಜ್ರಿವಾಲ್ ನ್ಯಾಷನಲ್ ಪಾರ್ಟಿಯಾಗಿ ಹೊರಹೊಮ್ಮುವ ಕಾಂಗ್ರೆಸ್ ಮತ್ತು BJPಯೇತರ ಪಾರ್ಟಿ ಯಾವುದಾದ್ರೂ ಇದ್ರೆ ಅದು ಆಮ್ ಆದ್ಮಿ ಪಾರ್ಟಿ. ಆದರೆ ಆಮ್ ಆದ್ಮಿ ಪಾರ್ಟಿಯ ಕೇಜ್ರಿವಾಲ್ರಿಗೆ ಸ್ವತಃ ನವದೆಹಲಿ ಕ್ಷೇತ್ರದ ಮತದಾರನೇ ಬಿಗ್ ಶಾಕ್ ಮೇಲೆ ಶಾಕ್ ನೀಡ್ತಾ ಇದ್ದಾನೆ. ಒಂದು ಸುತ್ತಿನಲ್ಲೂ ಕೂಡ ಕೇಜ್ರಿವಾಲ್ ಮುನ್ನಡೆಗೆ ಬಂದಿಲ್ಲ. ಒಂದು ಸುತ್ತಿನಲ್ಲೂ ಕೂಡ ಅರವಿಂದ್ ಕೇಜ್ರಿವಾಲ್ ಮುನ್ನಡೆಯನ್ನ ಇಲ್ಲಿಯವರೆಗೆ ನವದೆಹಲಿ ಕ್ಷೇತ್ರದಿಂದ ಕಾಯ್ದುಕೊಂಡಿಲ್ಲ.
ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.